ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಜಾನಪದ ಕಣಜದ ವಿಶೇಷ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ನಾನು ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯ ಅಂತಕ್ಕಂತಹ ವಿಚಾರವನ್ನ ಇಟ್ಕೊಂಡು ತಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಇಲ್ಲಿ ವಿಜಯನಗರ ಕಾಲ ಅಂದ್ರೇನೆ ನಮಗೆ ಆ ಒಂದು ಸಾಹಿತ್ಯ ಕ್ಷೇತ್ರದ ಒಂದು ವಿಚಾರವನ್ನ ನಾವು ಎತ್ಕೊಂಡಾಗ ಅಲ್ಲಿ ಅಷ್ಟದಿಗ್ಗಜರಿದ್ರು. ಆ ಕಾಲಘಟ್ಟದ ಸಾಹಿತ್ಯ ಮೇರು ಪರ್ವತವಾಗಿ ಎಲ್ಲ ಕಡೆಗೂ ಹಬ್ಬಿತ್ತು. ಭಾರತದ ಬಹುಶಃ ಮುಕ್ಕಾಲು ಭಾಗ ರಾಜ್ಯಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಆ ಕಾಲಘಟ್ಟದಲ್ಲಿ ಆ ವ್ಯಾಪ್ತಿಗೆ ಬಂದಿದ್ವು. ಅಷ್ಟದಿಗ್ಗಜ ಕವಿಗಳು ವಿಶೇಷವಾದ ಒಂದು ಸ್ಥಾನಮಾನಗಳನ್ನ ಪಡ್ಕೊಂಡಿದ್ರು. ಸಾಹಿತ್ಯ ಸಂಸ್ಕೃತಿಯ ನೆಲವೀಡು ವಿಜಯನಗರ ಸಾಮ್ರಾಜ್ಯ ಆಗಿತ್ತು ಅಂತಕ್ಕಂತಹ ವಿಚಾರಗಳನ್ನ ನಾವು ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತೇವೆ. ಹಾಗೆ ಅದರೊಟ್ಟಿಗೆನೆ ವಿಜಯನಗರ ಕಾಲಘಟ್ಟದಲ್ಲಿ ಯಾವ ರೀತಿ ಪುರುಷರ ಸಾಹಿತ್ಯ ಮೇರು ಪರ್ವತವಾಗಿ ಹೋಗಿತ್ತೋ ಹಾಗೇನೆ ಮಹಿಳಾ ಒಂದು ಸಾಹಿತ್ಯದಲ್ಲಿಯೂ ಸಹ ಮಹಿಳೆಯರು ತಮ್ಮ ಭೂಮಿಕೆಯನ್ನ ವಿಭಿನ್ನ ರೀತಿಯಲ್ಲಿ ಅವರು ಪ್ರದರ್ಶಿಸಿರುವಂತಹದ್ದನ್ನು ಸಹ ನಾವು ನೋಡ್ತೇವೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಎಲ್ಲ ಭಾಷೆಗಳಲ್ಲಿಯೂ ಸಹ ಸಾಹಿತ್ಯ ರಚನೆಯಾದಂತಹ ಕಾಲಘಟ್ಟ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲಘಟ್ಟ ಅಂತ ಹೇಳಬೇಕಾಗ್ತದೆ. ಕಾರಣ ಇಷ್ಟೇ, ಕರ್ನಾಟಕ, ಆಂಧ್ರ, ತಮಿಳುನಾಡು, ರಾಜಸ್ಥಾನದವರೆಗೂ ಸಹ ಆ ರಾಜ್ಯ ವಿಸ್ತರಣಾ ವ್ಯಾಪ್ತಿ ಬಹಳ ದೊಡ್ಡದಾಗಿತ್ತು. ಹಾಗಾಗಿ ಆಯಾ ಪ್ರಾಂತೀಯ ಒಂದು ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯವನ್ನ ರಚಿಸಿರ್ತಕ್ಕಂತಹ ಒಂದು ಸುಸಂದರ್ಭ ಅಂತ ಹೇಳಿದ್ರೆ ವಿಜಯನಗರ ಕಾಲಘಟ್ಟ ಅಂತ ಹೇಳಬಹುದು. ಹಾಗಾಗಿ ವಿಜಯನಗರ ಕಾಲದಲ್ಲಿ ಮಹಿಳೆಯರ ಒಂದು ಸಾಹಿತ್ಯ ವ್ಯಾಪ್ತಿ ಬಹಳ ದೊಡ್ಡದು. ಈ ಕರಿಯನ್ನ ಕನ್ನಡಿ ಒಳಗೆ ತೋರ್ತಕ್ಕಂತಹ ಒಂದು ಪುಟ್ಟ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಕಾರಣ ಅಂತ ಹೇಳಿದ್ರೆ ಅಧ್ಯಯನದ ಒಂದು ತೆಕ್ಕೆಗೆ ಸಿಕ್ಕ ಮಾಹಿತಿಗಳನ್ನ ಇಟ್ಕೊಂಡು ಹಾಗೆ ನನಗೆ ನಾನು ಹಾಕೊಂಡಂತಹ ಒಂದು ಕಾಲಮಿತಿಯನ್ನು ಅನುಲಕ್ಷಿಸಿ ಈ ದಿನ ನಾನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜಾಶ್ರಯವನ್ನ ಪಡೆದಂತಹ ರಾಣಿಯರು ಬರೆದಂತಹ ಸಾಹಿತ್ಯ ಒಂದು ಕಡೆಗಿತ್ತು. ಹಾಗೆ ಇತರೆ ಬಹಳ ಸಾಮಾನ್ಯ ಮಹಿಳೆಯರು ಕಟ್ಟಿಕೊಟ್ಟಂತಹ ಸಾಹಿತ್ಯ ಮತ್ತೊಂದೆಡೆ ಇತ್ತು. ಹಾಗೆ ತಾವು ಎದುರಿಸಿರ್ತಕ್ಕಂತಹ ನೋವುಗಳು, ನಲಿವುಗಳು, ತಕಲಾಟಗಳು, ಸವಾಲುಗಳನ್ನ ಬಹಳ ಒಂದು ಹೃದಯಂಗಮವಾಗಿ ಕಟ್ಟಿಕೊಟ್ಟಂತಹ ಸಾಹಿತ್ಯವೂ ಸಹ ವಿಜಯನಗರ ಕಾಲಘಟ್ಟದಲ್ಲಿ ಇತ್ತು. ಹಾಗೆ ಪ್ರೇಮ, ಪ್ರೀತಿ, ವಿರಹ, ವೇದನೆಗಳನ್ನ ಕಟ್ಟಿಕೊಟ್ಟಂತಹ ಸಾಹಿತ್ಯವೂ ಸಹ ರಚನೆಗೊಂಡಿತ್ತು. ಅದರೊಟ್ಟಿಗೆನೆ ಸಮಾಜದಲ್ಲಿ ಹೆಣ್ಣಿನ ಭದ್ರತೆ ಹೇಗಿರಬೇಕು, ಹಕ್ಕುಗಳನ್ನ ಕುರಿತ ಆ ಜಾಗೃತಿ ಮೂಡಿಸ್ತಕ್ಕಂತಹ ಪ್ರಯತ್ನಗಳು ಒಂದು ಬರವಣಿಗೆಗೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಾಬೀತುಪಡಿಸ್ತಾ ಹೋಗಿರುವಂತಹ ಸಾಹಿತ್ಯ ವಿಜಯನಗರ ಕಾಲದಲ್ಲಿ ಇತ್ತು. ಹಾಗೆ ಭಕ್ತಿ ಕಾವ್ಯಗಳ ಮುಖೇನ ಹಲವಾರು ಸಂದೇಶಗಳನ್ನ ನೀಡ್ತಾ ಮಹಿಳೆಯರು ಬದುಕಿನ ಒಂದು ನಿಜ ಸತ್ಯವನ್ನ ಚಿತ್ರಿಸಿದ್ದಾರೆ. ಅದ್ರ ಜೊತೆಗೇನೆ ರಾಣಿಯರು ರಾಜಾಶ್ರಯದಲ್ಲಿ ಬರೆದಂತಹ ಸಾಹಿತ್ಯ, ಅದರಲ್ಲಿ ಐತಿಹಾಸಿಕ ಮಹತ್ವವನ್ನ ಪಡ್ಕೊಂಡಂತಹ ಸಾಹಿತ್ಯವೂ ಸಹ ವಿಜಯನಗರ ಕಾಲಘಟ್ಟದಲ್ಲಿ ಸೃಷ್ಟಿಯಾಯಿತು. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಒಂದು ವಿಸ್ತಾರ ವ್ಯಾಪ್ತಿಯ ಒಳಗೆ ಸಾಕಷ್ಟು ಮಹಿಳಾ ಸಾಹಿತ್ಯವೂ ಸಹ ಇದೆ. ಆದರೆ ಪುರುಷ ಸಾಹಿತ್ಯಕ್ಕೆ ನಾವು ಹೋಲಿಸಿದಾಗ ಅದು ಒಂದ್ ಸ್ವಲ್ಪ ಕಡಿಮೆ ಅಂತೇನೆ ನಾವು ಹೇಳ್ಬೇಕಾಗ್ತದೆ. ಪುರುಷರಷ್ಟು ಪ್ರಕೃತಿಯನ್ನ ಮಹಿಳಾ ಸಾಹಿತ್ಯ ಪಡ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಅಭಿಪ್ರಾಯವೂ ಸಹ ನಂದಾಗ್ತದೆ. ಮೊದಲದಾಗಿ ನಾವು ಮಹಿಳಾ ಸಾಹಿತ್ಯ ಅಂದಾಕ್ಷಣಕ್ಕೆ ನಮಗೆ ನೆನಪಿಗೆ ಬರ್ತಕ್ಕಂತಹದ್ದು ಮಧುರಾ ವಿಜಯ. ಬುಕ್ಕರಾಯನ ಮಗನಾಗಿರ್ತಕ್ಕಂತಹ ಕಂಪಣನ ಅದು ಎರಡನೆಯ ಕಂಪಣನ ಹೆಂಡತಿಯಾಗಿರ್ತಕ್ಕಂತಹ ಗಂಗಾದೇವಿ ಬರೆದಂತಹ ಕಂಪಣರಾಯ ಚರಿತಂ ಅಥವಾ ಮಧುರಾ ವಿಜಯಂ ಅಂತಕ್ಕಂಥದ್ದು ಆ ಕಾಲಘಟ್ಟದ ಬಹುಮುಖ್ಯ ಕೃತಿ ಅಂತ ಕರ್ಕೊಳ್ಬೇಕಾಗ್ತದೆ. ಶ್ರೀಕೃಷ್ಣ ದೇವರಾಯನ ಒಂದು ಕಾಲಘಟ್ಟದಲ್ಲಿ ಎಷ್ಟು ಸಾಹಿತ್ಯ ಬಂತೋ ಹಾಗೆ ಇತರ ಎಲ್ಲ ರಾಜರ ಕಾಲಘಟ್ಟದಲ್ಲಿಯೂ ಸಹ
ಹಲವಾರು ಸಾಹಿತ್ಯ ಮಹಿಳೆಯರು ಕಟ್ಕೊಟ್ಟಿದ್ದಾರೆ. ಈ ಮಧುರಾ ವಿಜಯ ಅಂತಕ್ಕಂಥದ್ದು ಸಂಸ್ಕೃತ ಸಾಹಿತ್ಯದ ಒಂದು ಶ್ರೇಷ್ಠ ಒಂದು ಐತಿಹಾಸಿಕ ಕೃತಿ ಅಂತೇಳಿ ಹೇಳಬೇಕಾಗ್ತದ. ಗಂಡನ ಯಶಸ್ಸನ್ನ, ಗಂಡನ ದಂಡಯಾತ್ರೆಗಳನ್ನ, ಹಾಗೇನೆ ಆ ಅಲ್ಲಿ ಒಂದು ಮನಮೋಹಕವಾದ ಒಂದು ಸರಳವಾದ ಶೈಲಿಯಲ್ಲಿ ನಿರೂಪಿಸಿರ್ತಕ್ಕಂತಹ ವಿಚಾರಧಾರೆಗಳು ನಮ್ಮ ಮಧುರಾ ವಿಜಯದಲ್ಲಿ ಕಾಣ್ತಾ ಹೋಗ್ತೇವೆ. ಮಧುರಾ ವಿಜಯ ಅಂದ ತಕ್ಷಣ ನಮಗೆ 2 ಪ್ರಸಂಗಗಳು ನೆನಪಿಗೆ ಬರ್ತದೆ. ಮೊದಲನೇದಾಗಿ ತೊಂಡೈ ಮಂಡಲದ ಸಾಂಬ ರಾಜನ ಆಳ್ವಿಕೆಯ ಪತನ ಒಂದು ಕಡೆಗೆ ವರ್ಣನೆ ಆಗ್ತದೆ. ಅದಾದ ನಂತರ ಮಧುರೈನ ಸುಲ್ತಾನನ ವಿನಾಶ ಹೇಗಾಯ್ತು ಅಂತಕ್ಕಂತಹ ಒಂದು ಸ್ಪಷ್ಟ ಮಾಹಿತಿಯನ್ನ ಇಲ್ಲಿ ನಮಗೆ ಮಧುರಾ ವಿಜಯ್ ಕೊಡ್ತಾ ಹೋಗ್ತದ. ಅದ್ರ ಜೊತೆಗೇನೆ ಆ ಕಾಲಘಟ್ಟದ ಒಂದು ಪಂಡಿತರ ಹೆಸರುಗಳಾಗ್ಬೋದು, ಇನ್ನು 2ನೆಯ ಕಂಪಣನ ಒಂದು ವಂಶದ ಮಾಹಿತಿ, ಹಾಗೆ ಬುಕ್ಕರಾಯನ ಒಂದು ಆ ವಿಚಾರಧಾರೆಗಳು, ಹಾಗೆ ಹರಿಹರನ ಉಲ್ಲೇಖಗಳು, ಹಾಗೆ ಆ ಕಂಪಣನ ಜನನ ಯಾವಾಗಾಯ್ತು, ಬಾಲ್ಯ ಹೇಗಿತ್ತು, ಆರಂಭಿಕ ಕಾಲಘಟ್ಟಗಳಲ್ಲಿ ಏನಿದ್ವು, ಆತನ ಒಂದು ತರಬೇತಿಗಳು ಹೇಗೆ ನಡೆದವು, ರಾಜನಾಗುವ ಪೂರ್ವದಲ್ಲಿ ತಯಾರಿಗಳು ಏನಿದ್ವು, ಅವೆಲ್ಲವೂ ಸಹ ಈ ಒಂದು ಮಧುರಾ ವಿಜಯ ಹೇಳ್ತಾ ಹೋಗ್ತದೆ. ಅದ್ರ ಜೊತೆಗೆ ಗಂಗಾ ದೇವಿಯೊಂದಿಗಿನ ಮದುವೆಯ ಪ್ರಸ್ತಾಪವನ್ನು ಸಹ ಈ ಮಧುರಾ ವಿಜಯ ಹೇಳ್ತದೆ. ಹಾಗೆ ಈ ಗ್ರಂಥ ಜನರ ಒಂದು ಆ ಕಾಲಘಟ್ಟದ ಸಾಮಾಜಿಕ ಜೀವನದ ಮೇಲೆ, ಹಾಗೇನೆ ಜಾತಿ ಪದ್ಧತಿಯ ಮೇಲೆ ಹೆಚ್ಚು ಪ್ರಖರತೆಯನ್ನ ಪಡ್ಕೊಂಡಂತಹ ಗ್ರಂಥ. ಅದ್ರ ಜೊತೆಗೆ ಸ್ತ್ರೀಯರ ಕುಲಕಸುಬುಗಳು ಏನಿದ್ವು, ಆಟಗಳ ಏನಿದ್ವು, ಎಲ್ಲದರ ಮೇಲೂ ಸಹ ಬೆಳಕು ಚೆಲ್ತಕ್ಕಂತಹ ಕೃತಿ ಅಂದ್ರೆ ಮಧುರಾ ವಿಜಯ. ಹಾಗೆ ಗಂಗಾದೇವಿ ಅಂತಕ್ಕಂಥವರು ದಕ್ಷಿಣ ಭಾರತದ ಮಹಿಳಾ ಬರಹಗಾರ್ತಿಯರಲ್ಲಿ ಬಹಳ ಶ್ರೇಷ್ಠ ಬರಹಗಾರ್ತಿಯರು ಆಗಿದ್ರು. ಹಾಗಾಗಿ ಗಂಗಾದೇವಿಯು ಅಂತಕ್ಕಂಥವ್ರು ಉನ್ನತ ಮಟ್ಟದ ಕವಿತ್ರಿ ಅಂತಕ್ಕಂತಹದ್ದನ್ನ ಈ ಒಂದು ಮಧುರಾ ವಿಜಯ ನಮ್ಗೆ ಇವತ್ತು ಕಟ್ಟಿಕೊಡ್ತದೆ. ಅದ್ರ ಜೊತೆಗೆ ಅವ್ರಿಗೆ ವೇದ ಸಾಹಿತ್ಯವನ್ನ ಅರಗಿಸ್ಕೊಳ್ತಕ್ಕಂತಹ ಗುಣ ಇತ್ತು. ಹಾಗೆ ವ್ಯಾಕರಣಬದ್ಧವಾದ ಒಂದು ಕ್ರಿಯಾರೂಪದ ಪದಗಳ ಮೂಲಕ ಕಾವ್ಯವನ್ನ ಕಟ್ಟತಕ್ಕಂತಹ ಒಂದು ಶಕ್ತಿ ಅವ್ರಿಗೆ ಇತ್ತು. ಆ ಒಂದು ಕೃತಿಯಲ್ಲಿ ದಂಡಯಾತ್ರೆಗಳು ತಮಿಳು ದೇಶದವರೆಗೂ ಸಹ ವಿಜಯನಗರ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು ಅಂತೇನು ನಾವು ಓದ್ತೀವಲ್ಲ, ಆ ವಿಸ್ತಾರ ಆದಂತಹ ನಿಟ್ಟಿನಲ್ಲಿ ಆ ಯಶಸ್ವಿ ದಂಡಯಾತ್ರೆಗಳು ಹೇಗಿದ್ವು, ಅಲ್ಲಿಯ ರಸನಿಮಿಷಗಳೇ ಆಗಿದ್ವು, ಆ ಒಂದು ಸನ್ನಿವೇಶಗಳ ಒಂದು ಚಿತ್ರಣವನ್ನ ಬಹಳ ಉತ್ತಮವಾಗಿ ಈ ಒಂದು ಮಧುರಾ ವಿಜಯ ಕಟ್ಕೊಡ್ತಾ ಹೋಗ್ತದೆ. ಆ ಸಂಗಮ ವಂಶಕ್ಕೆ ನಮ್ಮ ಗಂಗಾಂಬಿಕೆಯವರು ಮಧುರಾ ವಿಜಯವನ್ನ ಅರ್ಪಣೆ ಮಾಡಿದ್ದಾರೆ. ಇಂತಹ ಮೇರು ಕೃತಿ ನಮ್ಮ ವಿಜಯನಗರ ಕಾಲಘಟ್ಟದ ಒಬ್ಬ ಮಹಿಳೆಯಿಂದ ಆಯ್ತು ಅಂತಕ್ಕಂತಹದ್ದು ಬಹಳ ಹೆಮ್ಮೆಯ ವಿಷಯ ಆಗ್ತದೆ. ಹಾಗೆ ಮತ್ತೊಂದು ಕೃತಿ ಅಂದ್ರೆ ವರದಾಂಬಿಕಾ ಪರಿಣಯ. ಈ ವರದಾಂಬಿಕಾ ಪರಿಣಯ ಅಂತಕ್ಕಂಥದ್ದು ತಿರುಮಲಾಂಬ ಅವರು ರಚನೆ ಮಾಡಿರುವಂತಹದ್ದು. ಇದು ಆ ಕಾಲಘಟ್ಟದ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಕಲ್ಪನಾತೀತವಾಗಿರ್ತಕ್ಕಂತಹ ಒಂದು ಸರಳವಾದ ಒಂದು ಪರಿಶುದ್ಧವಾದ ಸಾಹಿತ್ಯಿಕ ರಸಗಳನ್ನ ಹೊಂದಿರತಕ್ಕಂತಹ ಒಂದು ಶ್ರೇಷ್ಠ ಚಂಪು ಕಾವ್ಯ ಅಂತ ಹೇಳಿ ನಾವು ಕರ್ಕೊಳ್ಬಹುದು. ಅದನ್ನ ಅಲ್ಲಿ ಅಚ್ಯುತರಾಯನೊಂದಿಗೆ ರಾಣಿ ವರದಾಂಬಿಕೆಯ ವಿವಾಹ ಪ್ರಸಂಗಗಳು ಹೇಗಿದ್ವು ಅಂತಕ್ಕಂತಹ ಒಂದು ವಿವರಣೆಯನ್ನ ಈ ಕೃತಿ ಕೊಡ್ತಾ ಹೋಗ್ತದೆ. ಹಾಗೇನೆ ಅದರ ಜೊತೆಗೆ ತಿರುಮಲಾಂಬ ಅವರು ಸಂಸ್ಕೃತ ಕವಿತ್ರಿ ಅಂತಕ್ಕಂಥದ್ದನ್ನ ನಿರೂಪಿಸುವಂತಹ ಒಂದು ಕೃತಿಗಳು ಸಹ ಇದಾವೆ ಕೂಡ. ಆದ್ರೆ ಆ ಕೃತಿಗಳು ಇವತ್ತು ಉಲ್ಲೇಖಿತ ಇರ್ಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ಅಂದ್ಕೊಳ್ಳೋದಾದ್ರೆ ಈ ನಮ್ಮ ವರದಾಂಬಿಕಾ ಪರಿಣಯದ ಮೂಲಕ ಆಕೆಯ ಒಂದು ಚತುರತೆ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಇಲ್ಲಿ ನಿರೂಪಿಸಬಹುದು. ಹಾಗೆ ಈ ಒಂದು ವರದಾಂಬಿಕಾ ಪರಿಣಯ 16ನೇ ಶತಮಾನದ ಮೊದಲಾರ್ಧದಲ್ಲಿ ಆಳಿರ್ತಕ್ಕಂತಹ ರಾಜ ಅಚ್ಯುತರಾಯನ ಹೆಂಡತಿ ಆಗಿ ಆತನ ಒಂದು ಸಾಧನೆಗಳನ್ನ, ಆತನ ಒಂದು ಸಾಮಾಜಿಕ ಬದುಕನ್ನ, ಒಂದು ರಾಜಪ್ರಭುತ್ವದ ನೆಲೆಯನ್ನ ಈ ಒಂದು ವರದಾಂಬಿಕಾ ಪರಿಣಯ ಬಿಚ್ಚಿಡ್ತಾ ಹೋಗ್ತದೆ. ಅದ್ರ ಜೊತೆಗೆ ಈ ಕೃತಿ ಆ ಕಾಲಘಟ್ಟದ ಎಲ್ಲ ಆಸ್ಥಾನ ಕವಿಗಳಿಗೂ ಸಹ ಬಹಳ ಇಷ್ಟವಾದಂತಹ ಒಂದು ಕೃತಿಯಾಗಿತ್ತು. ಆ ಕಾಲಘಟ್ಟದಲ್ಲಿ ಒಂದು ಬಹಳ ಪ್ರಶಂಸೆಗೆ ಪಾತ್ರವಾದಂತಹ
ಕೃತಿ ಅದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಲವಾರು ತತ್ವ ಮೀಮಾಂಸೆಗಳು, ಮೌಲ್ಯಗಳು ಆ ಗ್ರಂಥದಲ್ಲಿ ಅಡಗಿದ್ವು. ಹಾಗಾಗಿ ಬಹುಭಾಷಾ ಹಿಡಿತ ಇರ್ತಕ್ಕಂತಹ ಆ ಕಾಲಘಟ್ಟದಲ್ಲಿ ಈ ಒಂದು ಚಂಪು ಕಾವ್ಯವಾಗಿರ್ತಕ್ಕಂತಹ ವರದಾಂಬಿಕಾ ಪರಿಣಯ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಳ್ತು. ಇನ್ನು ನಮ್ಮ ತಿರುಮಲಾಂಬ ಅವ್ರ ಬಗ್ಗೆ ಹೇಳೋದಾದ್ರೆ ಕ್ರಿಸ್ತಶಕ 1533ರಲ್ಲಿ ಅಚ್ಯುತರಾಯರ ಒಂದು ಸ್ವರ್ಣಮೇರು ದಾನವನ್ನ ಕೊಡ್ತಕ್ಕಂತಹ ಒಂದು ಪ್ರಸಂಗ ಬರ್ತದೆ. ಆ ಒಂದು ಸ್ಮರಣಾರ್ಥಕವಾಗಿ ಹಂಪೆಯ ವಿಠ್ಠಲ ದೇವಸ್ಥಾನದಲ್ಲಿ ಸಂಸ್ಕೃತದಲ್ಲಿ ಒಂದು ಕಾವ್ಯವನ್ನ ಶಾಸನ ರೂಪದಲ್ಲಿ ಬರೆಸ್ತಾರೆ. ಆ ಒಂದು ಶಾಸನದ ಒಂದು ಕಾವ್ಯವನ್ನ ಬರೆದಂಥವರು ನಮ್ಮ ವರದಾಂಬಿಕಾ ಪರಿಣಯದ ತಿರುಮಲಾಂಬ ಅವರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗ್ತದೆ. ಇಂತಹ ಕವಯಿತ್ರಿ ರಾಜಾಶ್ರಯದಲ್ಲಿ ವರದಾಂಬಿಕಾ ಪರಿಣಯ ಒಂದು ಐತಿಹಾಸಿಕ ದಾಖಲೆಯಾಗಿ ಇವತ್ತು ನಮಗೆ ಆ ಕೃತಿ ಇದೆ ಅಂತ ಹೇಳಿ ಬಯಸ್ತೇನೆ. ಇನ್ನು ಮತ್ತೊಂದು ಕೃತಿಯನ್ನ ವಿಜಯನಗರ ಕಾಲಘಟ್ಟದ ಆ ಒಂದು ಪ್ರಸಂಗದಲ್ಲಿ ನಾವು ನೆನಪಿಸಿಕೊಳ್ಳೋದಾದ್ರೆ ಮಾರೀಚ ಪರಿಣಯ. ಇದನ್ನು ಬರೆದಂತವರು ತಿರುಮಲಾಂಬೆ ಅಥವಾ ಮೋಹನಾಂಗಿ ಅಂತ ಹೇಳಿ ಸಹ ಕರೆಯುತ್ತಾರೆ. ಶ್ರೀಕೃಷ್ಣ ದೇವರಾಯ ಮತ್ತು ತಿರುಮಲಾದೇವಿಯವರ ಮಗಳಾಗಿರ್ತಕ್ಕಂತಹ ಈಕೆಗೆ ಹಲವಾರು ಹೆಸರುಗಳಿದಾವೆ. ಅರವೀಡು ಮನೆತನದ ರಾಮರಾಯರಿಗೆ ಈಕೆಯನ್ನು ಕೊಟ್ಟು ವಿವಾಹವನ್ನ ಮಾಡ್ತಾರೆ. ಶ್ರೀಕೃಷ್ಣ ದೇವರಾಯನ ಇಬ್ಬರು ಪುತ್ರಿಯರಲ್ಲಿ ಹಿರಿಯ ಪುತ್ರಿ ನಮ್ಮ ಮೋಹನಾಂಗಿ ಆಗ್ತಾರೆ. ಆಕೆಗೆ ತಿರುಮಲಾಂಬೆ, ಮೋಹನಾಂಬೆ, ಆಮೇಲೆ ಅದೇ ಜೊತೆಯಾಗಿ ಭುವನಾಂಬೆ ಅಂತ ಸಹ ಕರೀತಾರೆ. ಈಕೆ ತಂಗಿ ವೆಂಗಳಾಂಬೆ ಅಂತ ಹೇಳಿ. ಇದು ಆ ಕಾಲಘಟ್ಟದ ಒಂದು ಪ್ರೇಮ ಪ್ರೀತಿ ಹೊತ್ತಂತಹ ಒಂದು ಪ್ರಣಯ ಪ್ರಸಂಗಗಳನ್ನ ನಿರೂಪಿಸ್ತಕ್ಕಂತಹ ಒಂದು ಪ್ರಸಿದ್ಧ ಕವಿತೆಗಳಲ್ಲಿ ಒಂದಾಗಿರೋದ್ರಿಂದ ಆ ಪ್ರೇಮ ಪ್ರೀತಿ ಬಗ್ಗೆ ಯಾವ ಕಾಲಘಟ್ಟದಲ್ಲೂ ಬರೆದ್ರೂ ಅದು ಹೆಸರಾದೇ ಆಗ್ತದೆ. ಹಾಗಾಗಿ ಈ ಒಂದು ನಮ್ಮ ತಿರುಮಲಾಂಬೆ ಬರೆದಂತಹ ಮಾರೀಚ ಪರಿಣಯ ಅಂತಕ್ಕಂಥದ್ದು ಬಹಳ ಆ ಕಾಲಘಟ್ಟದ ಯುವಕರನ್ನ ಆಕರ್ಷಣೆ ಮಾಡ್ತಕ್ಕಂತಹ ಯುವತಿಯರನ್ನ ಆ ಕಡೆಗೆ ಮುಖಾಮುಖಿಯಾಗಿಸುವಂತಹ ಕೃತಿಯಾಗಿ ವಿಜಯನಗರ ಕಾಲಘಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಳ್ತು. ಹಾಗೆ ಅದ್ರ ಜೊತೆಗೇನೆ ನಾವು ಮಾತನಾಡೋದಾದ್ರೆ ಮತ್ತೊಂದು ಕೃತಿ, ಮತ್ತೊಬ್ಬ ಕವಿಯಿತ್ರಿ ಅಂದ್ರೆ ಹೊನ್ನಾಂಬೆಯವರು ಬಹಳ ಪ್ರಸಿದ್ಧ ಬರಹಗಾರ್ತಿಯವರಾಗಿದ್ರು. ಬುಕ್ಕರಾಯನ ರಾಣಿಯಾಗಿದ್ರು ಅವರು. ಕ್ರಿಸ್ತಶಕ 1378ರ ಶಾಸನದ ಉಲ್ಲೇಖದ ಪ್ರಕಾರ ಅವರು ಒಬ್ಬ ಪ್ರಸಿದ್ಧ ವಿದ್ವಾಂಸೆಯಾಗಿ ಪ್ರತಿಬಿಂಬಿಸಿದ್ರು. ರಾಮಶಾಸ್ತ್ರ ಗೊತ್ತಿತ್ತು, ವೇದಶಾಸ್ತ್ರ ಪರಿಣಿತರಾಗಿರ್ತಕ್ಕಂಥವ್ರು. ಅದ್ರ ಜೊತೆಗೇನೆ ಬುಕ್ಕರಾಯನ ಒಂದು ಆಸೆಗಳೇನಿದ್ವು, ಆಕಾಂಕ್ಷೆಗಳೇನಿದ್ವು, ಅವುಗಳೆಲ್ಲವನ್ನ ಪೂರೈಸ್ತಕ್ಕಂತಹ ಒಂದು ಹೆಗ್ಗಳಿಕೆ ಇರುವಂತಹದ್ದು ನಮ್ಮ ಹೊನ್ನಾಯಿಯವರಿಗೆ ಆಗ್ತದೆ. ಇನ್ನೊಬ್ಬ ಮಹಿಳೆ ಅಂತ ಹೇಳಿದ್ರೆ ಜಗನ್ಮೋಹಿನಿ ಅಥವಾ ತುಕ್ಕ ಅಂತ ಹೇಳಿ ಕರಿತೇವೆ. ಜಗನ್ಮೋಹಿನಿಯವರು ಬರೆದಿರತಕ್ಕಂತಹದ್ದು ತುಕ್ಕ ಪಂಚಕಂ. ಈ ತುಕ್ಕ ಪಂಚಕಂ ಅಂತಕ್ಕಂಥದ್ದು ಬರೀ 5 ಶ್ಲೋಕಗಳನ್ನು ಹೊಂದಿರುವಂತಹ ಒಂದು ಸಂಸ್ಕೃತ ಕಾವ್ಯ. ಆದ್ರೆ ಆ 5 ಶ್ಲೋಕಗಳು ಆಕೆಯನ್ನ ಬಹುದೊಡ್ಡ ಶ್ರೇಷ್ಠ ಕವಿತ್ರಿ ಅಂತ ಹೇಳಿ ಸಾಬೀತು ಮಾಡ್ತಕ್ಕಂತಹ 5 ಶ್ಲೋಕಗಳು ಬಹಳ ಮನಮುಟ್ಟುವಂತೆ ಬರೆದಿದ್ದಾರೆ. ಇವರು ಸಹ ಜಗನ್ಮೋಹಿನಿಯವರು ಶ್ರೀಕೃಷ್ಣ ದೇವರಾಯನ ಒಬ್ಬ ಪ್ರಧಾನ ರಾಣಿಯರಲ್ಲಿ ಒಬ್ಬರಾಗಿರುವಂತವರು. ಅವರನ್ನ ಕುಮಾರರಾಮನ ದುರ್ಜತಿಯ ಕೃಷ್ಣರಾಜ ವಿಜಯಂ ಅಂತಕ್ಕಂತಹ ಕೃತಿಯನ್ನ ನೋಡಿದಾಗ ತುಕ್ಕ ಅಂತ ಹೇಳಿ ಕರ್ಕೊಂಡಿದ್ದಾರೆ. ಹಾಗೆ ರಾಮವಾಚಕಂನಲ್ಲಿ ಜಗನ್ಮೋಹಿನಿ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ನಂದಿಂದ್ಯ ಗೋಪ ಮಂತ್ರಿಯ ಪ್ರಬೋಧಾಚ ಚೋದಯದ ಅಂತಕ್ಕಂತಹ ಒಂದು ವಿವರಣೆಯಲ್ಲಿ ಭದ್ರಾ ಅಂತ ಹೇಳಿ ಕರೆದಿದ್ದಾರೆ. ಹಾಗಾಗಿ ಆಕೆಗೆ ಹಲವಾರು ಹೆಸರುಗಳು ಆ ಕಾಲಘಟ್ಟದಲ್ಲಿ ಇತ್ತು ಅಂತಕ್ಕಂಥದ್ದ ಒಂದು ಉಲ್ಲೇಖವನ್ನ ನಾವು ನೋಡ್ತಾ ಹೋಗ್ತೇವೆ. ಈ ಒಂದು ಕೃತಿ ಏನಿದೆಯಲ್ಲ ತುಕ್ಕ ಪಂಚಕಂ, ಅಲ್ಲಿ ಹೆಣ್ಣಿನ ಆ ಕಾಲಘಟ್ಟದ ತುಮುಲಗಳೇನಿದ್ವು, ತಾಕಲಾಟಗಳು ಏನಿದ್ವು, ರಾಜಪ್ರಭುತ್ವದಲ್ಲಿ ಬಹುಪತ್ನಿತ್ವ ಅಂತಕ್ಕಂಥದ್ದು
ಜಾರಿಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ಗಂಡ ತನ್ನನ್ನ ಪರಿತ್ಯಾಗ ಮಾಡಿರ್ತಕ್ಕಂತಹ ಆ ವ್ಯಸನಗಳನ್ನ, ಆ ನೋವುಗಳನ್ನ ತುಕ್ಕ ಪಂಚಕಂನಲ್ಲಿ ಆಕೆ ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾಳೆ. ತುಕ್ಕಾನಾಂ ಗಜಪತಿ ಪುತ್ರಿ ಕೃಷ್ಣದೇವರಾಯನ ಪತ್ನಿ ಕಾರಣಾನ್ ವಾನಂತನವ ಮಂಜರಿಸುವ ಅಂತ ಹೇಳಿ ಆ ಒಂದು ಶ್ಲೋಕಗಳು ಹೇಳ್ತಾ ಹೋಗ್ತದ. ಆ ಬಹುಪತ್ನಿತ್ವದ ಹಿನ್ನೆಲೆಯಲ್ಲಿ ಹೆಣ್ಣನ್ನ ಯಾವ ರೀತಿ ಆ ಒಂದು ತುಡಿತಗಳಿಗೆ ಆ ಒಂದು ವ್ಯವಸ್ಥೆ ಒಳಪಡಿಸಿತ್ತು ಅಂತಕ್ಕಂಥದ್ದನ್ನ 5 ಶ್ಲೋಕಗಳನ್ನ ಹೇಳುವುದರ ಮೂಲಕ ತನ್ನ ಬದುಕನ್ನೇ ಅದಕ್ಕೆ ಅರ್ಪಿಸ್ಕೊಂಡು ಹಾಗೆ ಆಕೆ ಲೀನ ಆದ್ಲು ಅಂದ್ರೆ ಆಕೆಯೊಳಗೂ ಸಹ ಒಬ್ಬ ರಾಜಮಾತೆಯಾದ್ರೂ ಸಹ ಆ ರಾಜಾಶ್ರಯದಲ್ಲಿ ಇದ್ರೂ ಸಹ ಆಕೆಗೆ ಆಗಿರ್ತಕ್ಕಂತಹ ಒಂದು ವೈಯಕ್ತಿಕ ನೋವುಗಳು ಇದ್ವು. ಅವನ್ನ ನೇರವಾಗಿ ಹೇಳ್ಕೊಳ್ಳದೆ ಒಂದು ಆ ಕವಿತೆಯ ಮೂಲಕ ಹಿಡಿದಿಟ್ಟಂತಹ ಒಂದು ಕೃತಿ ಅಂದ್ರೆ ತುಕ್ಕ ಪಂಚಕಂ. ಹಾಗೆ ಮತ್ತೊಬ್ಬ ಕವಿತ್ರಿ ನಮ್ಗೆ ವಿಜಯನಗರ ಕಾಲಘಟ್ಟದಲ್ಲಿ ಬರ್ತಾಳೆ, ಅಭಿರಾಮ ಕಾಮಾಕ್ಷಿ ಅಥವಾ ಆತಕುರಿ ಮೊಲ್ಲ ಅಂತ ಹೇಳಿ. ಆಕೆ ಬರೆದಿರ್ತಕ್ಕಂತಹದ್ದು ಮೊಲ್ಲ ರಾಮಾಯಣಂ ಅಥವಾ ಅಭಿನವ ರಾಮಾಭ್ಯುದಯ ಮೊಲ್ಲ ಅಂತೇಳಿ ಸಹ ಕರ್ಕೋಬಹುದು. ಇಷ್ಟು ಹೆಚ್ಚು ಕಡಿಮೆ ಪ್ರಥಮ ತೆಲುಗು ಕವಿಯಿತ್ರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈಕೆಯ ಸಹೋದರ ಅಷ್ಟೊತ್ತಿಗೆ ಸ್ವಯಂಭೂ ಅಂತಕ್ಕಂಥವನು ಅಭಿನಯ ರಾಮಾಭ್ಯುದಯಂ ಅಂತಕ್ಕಂತಹ 28 ಅಧ್ಯಾಯಗಳನ್ನ ಹೊಂದಿರುವಂತಹ ಒಂದು ರಾಮಾಯಣದ ಕಥೆಯನ್ನ ಈಗಾಗಲೇ ರಚಿಸಿರ್ತಾನೆ. ತದನಂತರ ಈಕೆ ಅಭಿನವ ರಾಮಾಭ್ಯುದಯ ಅಂತಕ್ಕಂತಹ ಕೃತಿಯನ್ನ ಬರೆದು ಅದಕ್ಕೆ ಮೊಲ್ಲ ಅಂತೇಳಿ ಸೇರಿಸುವುದರ ಮೂಲಕ ಅಭಿನವ ರಾಮಾಭ್ಯುದಯ ಮೊಲ್ಲ ಅಥವಾ ಮೊಲ್ಲ ರಾಮಾಯಣ ಅಂತ ಹೇಳಿ ಅದನ್ನ ಕರ್ಕೊಳ್ತಾರೆ. ಈ ಕೃತಿಯನ್ನ ಬರೆದಂತಹ ಮೊಲ್ಲ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ತೆಲುಗು ಕವಿಯತ್ರಿ. ಆಕೆ ಪೆನ್ನಾರ್ ನದಿಯ ಎಡದಂಡೆಯ ಮೇಲೆ ನೆಲ್ಲೂರು ಅಂತ ಹೇಳಿದೆ ಈಗ್ಲೂ. ಆ ನೆಲ್ಲೂರಿನ ಉತ್ತರಕ್ಕೆ ಒಂದು 5 ಕಿಲೋಮೀಟರ್ ದೂರದಲ್ಲಿ ಗೋಪವರಂ ಅಂತಕ್ಕಂತಹ ಒಂದು ಗ್ರಾಮ, ಅದನ್ನ ಈಗ ಪಡುಗುಡಿಪಾಡು ಅಂತ ಹೇಳಿ ಕರೀತಾರೆ. ಅಲ್ಲಿ ಒಂದು ಬಹಳ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಅದು ಕುಂಬಾರರ ಕೇಶವ ಶೆಟ್ಟಿಯ ಮಗಳಾಗಿ ನಮ್ಮ ಮೊಲ್ಲ ಜನಿಸ್ತಾರೆ. ಆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಂದು ಮೇರು ಕೃತಿಯನ್ನ ಬರೆಯುವ ಶಕ್ತಿಯನ್ನ ಆಕೆ ಆ ಕಾಲಘಟ್ಟದಲ್ಲಿ ಪಡ್ಕೊಂಡ್ಲು ಅಂದ್ರೆ ಅದು ಬಹಳ ಒಂದು ಶ್ಲಾಘನೀಯವಾಗಿರ್ತಕ್ಕಂತಹ ಸಂಗತಿ ಆಗ್ತದೆ. ಕ್ರಿಸ್ತಶಕ 14ನೇ ಶತಮಾನದಿಂದ 15ನೇ ಶತಮಾನದ ಆದಿ ಭಾಗದಲ್ಲಿ ಶ್ರೀನಾಥ ಅಂತಕ್ಕಂಥವರ ಒಂದು ಉಲ್ಲೇಖವನ್ನ ಆ ಕೃತಿ ಮಾಡ್ತದೆ. ಹಾಗಾಗಿ ಶ್ರೀಕೃಷ್ಣದೇವರಾಯನ ಕಾಲಕ್ಕೂ ಮುನ್ನ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂತಹ ಕೃತಿ ಇದು ಅಂತ ಹೇಳಿ ನಾವು ಅದನ್ನ ಉಲ್ಲೇಖಗಳ ಮೂಲಕ ಅದಕ್ಕೆ ಆ ಸಾಧ್ಯತೆಗಳನ್ನ ಇವೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಮೊಲ್ಲ ರಾಮಾಯಣ ಅಂತಕ್ಕಂಥದ್ದು ಬಹಳ ಚಿಕ್ಕ ಗಾತ್ರದ ಕೃತಿಯಾದ್ರೂ ಅದು ಭಕ್ತಿ ಸಾಹಿತ್ಯದ ಗುಣವನ್ನ ಹೊಂದಿರುವಂತಹ ಕೃತಿ ಆಗ್ತದೆ. ಅದು ಆ ಕಾಲಘಟ್ಟದಲ್ಲಿ ಎಲ್ಲ ಒಂದ್ ಕಡೆಗೆ ಸತ್ವ ಉಳ್ತಕ್ಕಂತಹ ಬರಹಗಾರಳು ಆಕೆ ಆಗಿದ್ಲು ಅಂತಕ್ಕಂಥದ್ದನ್ನ ನಿರೂಪಿಸ್ತದೆ. ಹಾಗೆ ರಾಜಾಶ್ರಯದ ಗೌರವವನ್ನ ಪಡೆದಂತಹ ಕೃತಿಯೂ ಸಹ ಅದು ಆಗಿತ್ತು. ಇಲ್ಲಿ ನಮ್ಗೆ ಮೊಲ್ಲ ಯಾಕೆ ವಿಶೇಷ ಆಗ್ತಾಳೆ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನನ್ನ ಅಂಕಿತವಾಗಿ ಇಟ್ಕೊಂಡು ಸಾಹಿತ್ಯವನ್ನ ಕಟ್ತಾ ಹೋದ್ಲು, ಆತನಿಗೆ ತನ್ನನ್ನ ಅರ್ಪಿಸ್ಕೊಂಡ್ಲು. ಇಲ್ಲಿ ಕನ್ನಡ ತೆಲುಗು ಭಾಷೆಯ ಪ್ರಾಚೀನ ಕಾವ್ಯ ಪ್ರಪಂಚದಲ್ಲಿ ಮೊಲ್ಲ ಅಕ್ಕ ಇಬ್ರು ಸಹ ಸ್ವತಂತ್ರ ಜೀವನವನ್ನ ನಡೆಸಿರ್ತಕ್ಕಂತಹ ಮಹಿಳೆಯರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮೊಲ್ಲ ಸಹ ಗೋಪವರಂನ ಶ್ರೀಕಂಠೇಶ್ವರನನ್ನ ಆರಾಧ್ಯ ದೈವವಾಗಿ ಮಾಡ್ಕೊಳ್ತಾಳೆ. ಆ ಒಂದು ಶ್ರೀಕಂಠೇಶ್ವರನ ಅಂಕಿತದಲ್ಲಿ ತನ್ನ ಕೃತಿಗಳನ್ನ ರಚಿಸಿ ಆತನಿಗೆ ಅರ್ಪಣೆಯನ್ನ ಮಾಡ್ಕೊಳ್ತಾಳೆ. ಅಕ್ಕ ಯಾಗೆ ಅಲ್ಲಮರ ಒಂದು ಪರೀಕ್ಷೆಯಲ್ಲಿ ಗೆದ್ದು ತನ್ನನ್ನ ಸಾಬೀತುಪಡಿಸಿಕೊಂಡು ಗಟ್ಟಿಯಾಗ್ತಾಳೋ ಹಾಗೆ ಮೊಲ್ಲ ಸಹ ರಾಜಸ್ಥಾನದಲ್ಲಿ ಇರ್ತಕ್ಕಂತಹ ಆ ಕಾಲಘಟ್ಟದ ತೆನಾಲಿ ರಾಮಲಿಂಗಂ ಅಂತಕ್ಕಂತಹ ಕವಿಯ ಒಂದು ಸಂವಾದದಲ್ಲಿ ಗೆದ್ದು ತನ್ನ ಗಟ್ಟಿತನವನ್ನ ತೋರಿಸಿಕೊಂಡಂತವಳು ಮೊಲ್ಲ ಆಗ್ತಾಳೆ.
ಹಾಗಾಗಿ ಕನ್ನಡ ಹಾಗೂ ತೆಲುಗು ಕವಯಿತ್ರಿಯರಿಗೆ ಹಕ್ಕ ಮೊಲ್ಲ ಇಬ್ಬರೂ ಸಹ ಬಹಳ ಆದರ್ಶಪ್ರಾಯವಾಗಿರ್ತಕ್ಕಂತಹ ಮಹಿಳೆಯರಾಗಿ ಇವತ್ತಿಗೂ ಸಹ ನಮ್ಮ ಒಂದು ಸಾಹಿತ್ಯದೊಳಗೆ ಅವರು ಛಾಪನ್ನ ಮೂಡಿಸಿದ್ದಾರೆ. ಮೊಲ್ಲ ಹೇಳ್ತಾಳೆ ಒಂದ್ ಕಡೆಗೆ, ಕವನ ಅಂದ್ರೆ ಹೇಗಿರ್ಬೇಕು ಅಂದ್ರೆ, ಕವನ ಅಂದ್ರೆ ಕಿವುಡರ ಹರಟೆ ಆಗಿರಬಾರ್ದು. ಕವನ ಅಂದ್ರೆ ಅದು ಕಾವ್ಯ ಜೇನನ್ನ, ಕಾವ್ಯದ ಜೇನಿಗೆ ತುಪ್ಪವನ್ನ ಸುರಿದು ತಿಂದಂತಹ ಸ್ವಾದ ಅದರಲ್ಲಿ ಇರಬೇಕು. ಅಷ್ಟೊಂದು ಸರಳವಾಗಿರಬೇಕು, ಅಷ್ಟೊಂದು ಸುಂದರವಾಗಿರಬೇಕು. ಕವನ ಮಾರ್ಗದಲ್ಲಿ ಸೌಂದರ್ಯದ ದೃಷ್ಟಿಕೋನವನ್ನ ಇಟ್ಕೊಂಡು ಅದಕ್ಕೆ ಆಧ್ಯಾತ್ಮದ ಒಂದು ಮೆರಗನ್ನ ಕೊಟ್ಟು ಅದಕ್ಕೆ ರಸಸ್ವಾದವನ್ನ ತುಂಬಿರ್ತಕ್ಕಂಥವಳು ಅಂದ್ರೆ ಮೊಲ್ಲ ಆಗ್ತಾಳೆ. ಅಕ್ಕನ ತರನೇ ಮೊಲ್ಲ ಸಹ ಬಂಡಾಯ ಕವಿತ್ರಿಯಾಗಿ ಭಕ್ತಿ ಮಾರ್ಗದ ಒಂದು ವಿಭಿನ್ನ ಆಯಾಮದಲ್ಲಿ ಆ ಒಂದು ಕಾವ್ಯವನ್ನ ಕಟ್ಟಿಕೊಟ್ಟಂತಹ ಮಹಿಳೆಯಾಗಿ ಇರುವಂಥವಳು. ಮೊಳ್ಳ ಒಂದು ಸ್ಮಾರಕಾರ್ಥವಾಗಿ ಇವತ್ತಿಗೂ ಸಹ ಪೋಸ್ಟಲ್ ಸ್ಟಾಂಪ್ಗಳನ್ನು ಸಹ ಬಿಡುಗಡೆ ಮಾಡಿದೆ ತೆಲುಗು ನಾಡಿನಲ್ಲಿ. ಹಾಗಾಗಿ ಅಕ್ಕನನ್ನ ಅನುಸರಿಸಿಕೊಂಡು ಬಂದಂಥವಳು ಮೊಲ್ಲ ಆಗ್ತಾಳೆ. ಬಹಳ ಒಂದು ಮಹಿಳೆಯರಿಗೆ ನಮ್ಮ 12ನೆಯ ಶತಮಾನ ಬಹಳ ಪ್ರೇರಣೆಯನ್ನ ಕೊಟ್ಟಂತಹದ್ದು, ಮಹಿಳೆಯರನ್ನ ಗಟ್ಟಿ ಮಾಡಿದಂತಹದ್ದು. ಹಾಗೆ ನಾವು ನನ್ನ ಒಂದು ಅಧ್ಯಯನದ ವ್ಯಾಪ್ತಿಗೆ ಬರದೇ ಹೋದ್ರೂ ಸಹ ನಾವು ಕಂತಿಯನ್ನ ಇವತ್ತು ನೆನೆಯಲೇಬೇಕಾಗ್ತದೆ. ಕ್ರಿಸ್ತಶಕ 1140ರಲ್ಲಿ ಹೊಯ್ಸಳರ ದೊಳೆ 1ನೆಯ ಬಲ್ಲಾಳನ ಆಸ್ಥಾನದಲ್ಲಿ ಒಬ್ಬ ಆಸ್ಥಾನದ ಕವಿತ್ರಿಯಾಗಿರ್ತಕ್ಕಂಥವಳು ಕಂತಿ. ಆ ಕಂತಿ ಹಂಪನ ಸಮಸ್ಯೆಗಳು ಅಂತಕ್ಕಂತಹ ಒಂದು ಬಹಳ ಪುಟ್ಟ ಕೃತಿ. ಆ ಒಂದು ಪುಟ್ಟ ಕೃತಿ ಒಬ್ಬ ಅದ್ಭುತ ಮೇಧಾಶಕ್ತಿಯುಳ್ಳ ಒಬ್ಬ ಮಹಿಳೆಯ ಪ್ರತಿಭೆಯನ್ನ ಸಾದರಪಡಿಸ್ತಕ್ಕಂತಹ ಕೃತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಸ್ಥಾನ ಕವಿಯಾಗಿರ್ತಕ್ಕಂತಹ ಆಧುನಿಕ ಅಭಿನವ ಪಂಪ ಅಂತ ಹೇಳಿ ಏನು ಬಿರುದಾಂಕಿತನಾಗಿ ರಾಮಚಂದ್ರ ಪುರಾಣ, ಮಲ್ಲಿನಾಥ ಪುರಾಣವನ್ನ ಬರೆದಂತಹ ನಾಗಚಂದ್ರ ಕವಿ ಕಂತಿಯ ಜಾಣ್ಮೆಯನ್ನ ಪರೀಕ್ಷಿಸ್ತಾ ಹೋಗ್ತಾನೆ. ಪದ್ಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನ ಇಲ್ಲಿ ಕಂತಿ ತನ್ನ ಒಂದು ಜಾಣ್ಮೆಯಿಂದ ಅದನ್ನೆಲ್ಲವನ್ನ ಉತ್ತರಿಸ್ತಾ ಹೋಗ್ತಾಳೆ. ಹಾಗಾಗಿ ಕಂತಿ ಹಂಪನ ಸಮಸ್ಯೆಗಳು ಇವತ್ತಿಗೂ ಸಹ ಅವು ಬಹಳ ಕನ್ನಡ ಸಾಹಿತ್ಯದಲ್ಲಿ ಮತ್ತೆ ಮತ್ತೆ ಓದಿಸ್ಕೊಂಡು ಹೋಗ್ತಕ್ಕಂತಹ ಒಂದು ವಿಚಾರಗಳು ಆಗ್ತಾವ. ಒಂದು ಸಾರಿ ನಾಗಚಂದ್ರ ಕಂತಿಗೆ ಹೇಳ್ತಾನ, ಸತ್ತವಳೆದ್ದು ತವರಿಗೆ ಹೋಗುತ್ತಿದ್ದಳ್ ಅಂತ ಹೇಳಿ ಹೇಳ್ತಾನ. ಸತ್ತವಳೆದ್ದು ತವರಿಗೆ ಹೋಗುತ್ತಿದ್ದಳ್. ಆಕೆ ಅದಕ್ಕೆ ಉತ್ತರಿಸ್ತಾಳೆ, ಬೇಸತ್ತವಳೆದ್ದು ತವರಿಗೆ ಹೋಗುತ್ತಿದ್ದಳ್ ಅಂತೇಳಿ. ಮತ್ತೊಂದು ಮಾತನ್ನ ಒಂದ್ಸಾರಿ ಹೇಳ್ತಾನೆ, ದನಮಂ ಕಡಿ ಕಡೆದು ಒಳಗಿರ್ತಿದ್ದರ್. ದನವನ್ನ ಕಡ್ದು ಬಸದಿ ಒಳಗೆ ಇಡ್ತಾರೆ. ಅದಕ್ಕೆ ಕಂತಿ ನೀಡಿದ ಬಹಳ ಸಮಾಧಾನದ ಉತ್ತರ ಅಂತ ಹೇಳಿದ್ರೆ, ವನದೊಳಗೆ ಪುಟ್ಟಿ ಬೆಳೆಯುತ್ತೆ ತನಗಂಪು ಪೆತ್ತು ದೆಸೆಗೆ ಬೀರುತ್ತಿರ್ಪ ಘನತರ ಸುರುಚಿ ಸಚ್ಚಂ ಧನವ ಕಡಿದು ಬಸದಿಯೊಳಗೆಳೆಯುತ್ತಿರ್ಪರ್ ಅಂತೇಳಿ ಹೇಳ್ತಾರೆ. ಅಂತಹ ದನವನ್ನ ಕಡೆದು ಬಸದಿಗೆಳೆಯುತ್ತಿದ್ದರ್ ಅನ್ನುವ ಒಗಟು ರೂಪದ ಒಂದು ಸಮಸ್ಯಾ ಪದವನ್ನ ಬಿಡಿಸುವಂತಹ ಶಕ್ತಿ ಕಂತಿಗೆ ಇತ್ತು. 16ನೇ ಶತಮಾನದವರೆಗೂ ಸಹ ಈ ಒಂದು ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯ ಆಗ್ಬೋದು, 12ನೇ ಶತಮಾನದ ಕಾಲಘಟ್ಟದ ಒಂದು ಮಹಿಳಾ ಸಾಹಿತ್ಯ ಆಗ್ಬೋದು, ಅದು ಮುಂದುವರಿಕೆಯಾಗಿ ಬಂತು ಅನ್ನೋದಕ್ಕೆ ಇಂತಹ ನಿದರ್ಶನಗಳನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು 16ನೇ ಶತಮಾನದಲ್ಲಿ ಬಾಹುಬಲಿ ಅಂತಕ್ಕಂತಹ ಕವಿ ನಮ್ಮ ಕಂತಿಗೆ ಅಭಿನವ ವಾಗ್ದೇವಿ ಅಂತ ಹೇಳಿ ಒಂದು ಬಿರುದನ್ನು ಸಹ ಕೊಡ್ತಾರೆ. ಚುಟುಕು ಪದ್ಯಗಳು, ಆಕೆ ಹೆಸರಿನಲ್ಲಿ ವೃತ್ತಗಳಾಗ್ಬೋದು, ಹಾಗೆ ಕಂದ ಪದ್ಯಗಳು, ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಅದ್ರ ಜೊತೆಗೆ ಕಂತಿ ಅಂದ್ರೆ ಜೈನ ಧಾರ್ಮಿಕ ಪರಂಪರೆಯಲ್ಲಿ ಜೈನ ಸನ್ಯಾಸಿಯರು ಅದು ಶಿಕ್ಷಣವನ್ನ ಪಡೆದಂಥವರಿಗೆ ಕಂತಿ ಅಂತೇಳಿ ಕರೀತಾ ಇದ್ರು ಅಂತಕ್ಕಂತಹ ಒಂದು ಜಿಜ್ಞಾಸೆಯ ಮಾತು ಸಹ ಇದೆ. ಅದು ಏನೇ ಇರಲಿ, ನಮ್ಮ ಒಂದು ಸಾಹಿತ್ಯ ಪರಂಪರೆಯಲ್ಲಿ ಈ ತರದ ಗಟ್ಟಿಗಿತ್ತಿಯರು ಇದ್ರು, ಅವರು ಹೆಸರು ಮಾಡಿದ್ರು ಅನ್ನುವಂತ ಒಂದು ನಿಜ ಸತ್ಯವನ್ನ ನಾವು ತಿಳಿಯಲಿಕ್ಕೆ ಈ ತರದ ಮಹಿಳೆಯರನ್ನ ಇವತ್ತು ನಾನು ನನ್ನ ಒಂದು ವಿಚಾರಧಾರೆಯಲ್ಲಿ ತೆಗೆದುಕೊಂಡಿದ್ದೇನೆ.
ಇನ್ನು ವಿಜಯನಗರ ಕಾಲದ ಮಹಿಳೆಯರು ತಮ್ಮ ವೈಚಾರಿಕತೆಯ ಜೊತೆಗೆ ಭಕ್ತಿಯನ್ನ ಹೆಚ್ಚಾಗಿ ಬಳಸ್ಕೊಂಡ್ರು. ಅದ್ರ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನ ತಮ್ಮ ಸಾಹಿತ್ಯದ ಒಂದು ಕಾವ್ಯದ ಹೊಳಗಿಟ್ರು. ಹಾಗೆ ಇತಿಹಾಸವನ್ನ, ಧಾರ್ಮಿಕ ಒಂದು ವಿಚಾರಗಳನ್ನ ಬರೀತಾ ಸಾಂಪ್ರದಾಯಿಕ ಭಕ್ತಿಗೆ ಪ್ರೇರಣೆಯನ್ನ ಕೊಟ್ಟ ಸಾಹಿತ್ಯವನ್ನ ಬರಿತಾ ಹೋಗ್ತಾರೆ. ಇನ್ನು ಪೆನಕೊಂಡ ಭಾಗದ ತೆಲುಗು ಕವಯಿತ್ರಿಯರು ತುಂಬಾ ಜನ ಆ ಕಾಲಘಟ್ಟದಲ್ಲಿ ತೆಲುಗು ಸಾಹಿತ್ಯದಲ್ಲಿ ಒಂದು ಆ ಒಂದು ಬಹಳ ಪ್ರಖರತೆಯನ್ನ ಪಡೆದು ಬರೆದಂತಹ ಸಾಹಿತ್ಯಗಳು ಸಹ ನಮಗೆ ಸಿಗ್ತಾ ಹೋಗ್ತವೆ. ಇನ್ನು ಅವ್ವಯ್ಯಾರ್ ಅಂತಕ್ಕಂಥವ್ರು ಕವಿತೆಗಳು ಮತ್ತು ಕಥೆಗಳನ್ನ ಬರೆದಂಥವ್ರು. ಇನ್ನು ತಲಕನ್ನಡಿಯ ರಾಜಮ್ಮನವರು ಒಬ್ಬ ಬಹಳ ಪ್ರಸಿದ್ಧ ಮಹಿಳಾ ಲೇಖಕಿಯಾದಂಥವ್ರು. ಪ್ರೇಮದ ಬಗ್ಗೆ, ಧರ್ಮದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಜನರ ಗಮನವನ್ನ ಸೆಳೆದಂಥವ್ರು. ಹೇಮಮ್ಮ ಅಂತಕ್ಕಂಥವ್ರು ಸ್ತ್ರೀಯರ ಹಕ್ಕುಗಳನ್ನ ಕಾಪಾಡಲಿಕ್ಕೆ ಸಾಮಾಜಿಕ ಬದ್ಧತೆಗಳು ಏನಿದ್ವು ಅಂತಕ್ಕಂಥ ವಿಚಾರವನ್ನ ಮಂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ನೋಡುಂಗಾಲಿ ಅಂತಕ್ಕಂಥದ್ದು ಬಹಳ ಆ ಕಾಲಘಟ್ಟದ ಮಹಿಳಾ ಕಾವ್ಯ ಆಗಿತ್ತು. ಅದರ ಜೊತೆಗೆ ಅನಂತ ಮಂಗಲ ಕಾವ್ಯ ಅಂತಕ್ಕಂತಹ ಒಂದು ಕಾವ್ಯವನ್ನ ರಚಿಸ್ತಾರೆ. ಅದು ದೇವರಾಯನ ಮಹತ್ವವನ್ನ ವರ್ಣಿಸ್ತಕ್ಕಂತಹ ಕಾವ್ಯ ಆಗ್ತದೆ. ಹಾಗೆ ನಾರಾಯಣಮ್ಮ ಅಂತಕ್ಕಂಥವ್ರು, ಅವ್ರ ಕಾವ್ಯ ನಾರಾಯಣಮ್ಮ ಅಂತೇನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು. ಅವರು ನೃತ್ಯಗಾರ್ತಿಯರು ಹಾಗೂ ಕಾವ್ಯಗಾರ್ತಿಯರ ಒಂದು ವಿಚಾರವನ್ನ ಇಟ್ಕೊಂಡು ಬರೆದ್ರು. ಅವರೂ ಸಹ ನೃತ್ಯಗಾರ್ತಿ ಆಗಿರುವಂಥವ್ರು. ವಿವಿಧ ಸಾಹಿತ್ಯ ಶೈಲಿಯ ಒಂದು ಕವಿತೆಗಳು ಆ ಸಾಮ್ರಾಜ್ಯದ ನೈತಿಕ ಮೌಲ್ಯಗಳನ್ನ ಪ್ರತಿಬಿಂಬಿಸ್ತಕ್ಕಂತಹ ಕೃತಿಗಳು ಆಗಿದ್ವು. ಆ ಕಾಲಘಟ್ಟದಲ್ಲಿ ವಿಜಯನಗರ ಕಾಲದಲ್ಲಿ ಗಾಯಕಿಯರಿದ್ರು, ನೃತ್ಯಗಾರ್ತಿಯರಿದ್ರು, ಶಿಲ್ಪಿಯರಿದ್ರು, ಸಾಕಷ್ಟು ಜನ ಮಹಿಳೆಯರ ಒಂದು ತಂಡವೇ ಇತ್ತು. ಆದರೆ ಸಾಹಿತ್ಯದಲ್ಲಿ ಹೆಸರನ್ನ ಮಾಡಿರ್ತಕ್ಕಂತಹ ಒಬ್ಬ ಮಹಿಳೆಯರ ಸಂಖ್ಯೆ ಒಂಚೂರು ಕಡಿಮೆ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಬರೀ ಶಾಸನಗಳ ಉಲ್ಲೇಖದ ಮೇಲೇನೆ ನಾವು ಇವತ್ತು ಜಾಸ್ತಿ ಮಾತಾಡ್ತೀವಿ. ಕೃತಿಗಳು ಸಿಕ್ಕಿರುವಂತಹದ್ದು ಕಡಿಮೆ. ಕಾವ್ಯಗಳು ಬರೆದಿದ್ರು, ಬಿಡಿ ಬಿಡಿ ಕಾವ್ಯಗಳು ಇದಾವೆ ಅಂತ ಹೇಳ್ತೀವಿ ಹೊರತು, ಆದರೆ ಆ ಕಾವ್ಯಗಳ ಸಮಗ್ರ ಒಂದು ಮಾಹಿತಿ ಇವತ್ತು ನಮಗೆ ನೇರವಾಗಿ ಸಿಕ್ಕಿಲ್ಲ. ಶಾಸನಗಳ ಉಲ್ಲೇಖದ ಆಧಾರದ ಮೇಲೆ ನಾವು ಮಾತನಾಡ್ತೇವೆ ಅನ್ನುವ ಮಾತನ್ನ ಹೇಳ್ತಾ, ಮತ್ತೊಬ್ಬ ಮಹಿಳೆ ಅಂದ್ರೆ ಚಂದ್ರಾವತಿ ಅಂತಕ್ಕಂಥವ್ರು ಆ ಕವನಗಳಲ್ಲಿ ತಮ್ಮ ಸಮಾಜದ ವಿವಿಧ ಒಂದು ಮುಖಗಳನ್ನ, ವೈಚಾರಿಕ ಚಿಂತನೆಯನ್ನ ನಡೆಸಿದಂತಹ ಒಂದು ಕಾವ್ಯಗಳನ್ನ ಅವರು ಕಟ್ಟಿದ್ರು. ಹಾಗೆ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ಮಹಿಳಾ ಸಾಹಿತಿಗಳು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬರೆದ್ರು. ಅದರಲ್ಲಿ ಚಿಂತಾಮಣಿ ಅಂತಕ್ಕಂಥವ್ರು ಬಹಳ ಮುಖ್ಯ ಕವಿತ್ರಿ ಆಗ್ತಾರೆ. ಅದರ ಜೊತೆಗೆ ಕವಿತೆಗಳಲ್ಲಿ ನೈತಿಕತೆಯ, ಒಂದು ಧಾರ್ಮಿಕತೆಯ, ಸಾಮಾಜಿಕತೆಯ ವಿಚಾರಗಳನ್ನ ಬರೆದಂಥವ್ರು ಭಾಗ್ಯಲಕ್ಷ್ಮಿಯವರು. ಹಾಗೆ ಶಿವಭಕ್ತಿಯನ್ನ ತಮ್ಮ ಒಂದು ಸಾಹಿತ್ಯದಲ್ಲಿ ವ್ಯಕ್ತಪಡಿಸಿದಂಥವ್ರು ಸುಖಪಾಲಿ ಅಂತಕ್ಕಂಥವ್ರು. ಹಾಗೆ ದೈವಿ ಭಕ್ತಿಯ ಕವಿತೆಯನ್ನು ಬರೆದಂಥವ್ರು ಹನುಮಂತ ದೇವಿ ಅಂತಕ್ಕಂಥವ್ರು. ಇನ್ನು ವೇದಾಂತ ವಿಷಯವನ್ನ ಇಟ್ಕೊಂಡು ಮಹಿಳೆಯರು ಬರಿತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಭದ್ರಾಯಿಕಾ ಅಂತಕ್ಕಂಥವ್ರು ತಮ್ಮ ಸಾಹಿತ್ಯದಲ್ಲಿ ವೇದಾಂತ ವಿಷಯವನ್ನ ಮಂಡಿಸಿರುವಂತಹದ್ದನ್ನ ನೋಡ್ತೀವಿ. ಅದರ ಜೊತೆಗೇನೆ ಇನ್ನು ನಮ್ಮ ಅಂತರಾಳಿಕೆ ಅಂತಕ್ಕಂಥವ್ರು ವಿಜಯನಗರ ಕಾಲದ ಒಬ್ಬ ಪ್ರಸಿದ್ಧ ಕವಿತ್ರಿಯಾಗಿರ್ತಕ್ಕಂತಹ ಅಂತರಾಳಿಕೆಯವರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ದೇವತೆಗಳಿಗೆ ಅರ್ಪಣೆಯನ್ನ ಮಾಡಿಕೊಂಡು ಮಾನವತೆಯ ಒಂದು ಹಕ್ಕುಗಳ ತುಡಿತಗಳನ್ನ ಪ್ರಸ್ತಾಪಿಸ್ತಕ್ಕಂತಹ ಕವನಗಳನ್ನ ಬರೀತಾ ಹೋಗ್ತಾರೆ. ವಿಜಯನಗರ ಕಾಲದಲ್ಲಿ ವಿಶೇಷವಾಗಿ ಶರಣ ಸಾಹಿತ್ಯದ ಒಂದು ಪ್ರಭಾವ ಇತ್ತೇನೋ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಆ ಭಕ್ತಿ ಸಾಹಿತ್ಯದ ಪ್ರಕೃತಿ ಬಹಳ ಹೆಚ್ಚಾಗಿ ಇರುವಂತಹದ್ದನ್ನ ನೋಡ್ತೇವೆ. ಭಗವಂತನಿಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡು ಕಾವ್ಯಗಳನ್ನ ಕಟ್ಟಿದ್ರೆ ಶೀಘ್ರದಲ್ಲಿನೇ ನಮಗೆ ಧಾರ್ಮಿಕ ಒಂದು ಜ್ಞಾನವನ್ನ ಪಡೀಲಿಕ್ಕೆ ಆಗ್ತದೆ ಅಂತಕ್ಕಂತಹ ನಿಟ್ಟಿನಲ್ಲಿ ಹಲವಾರು ಕವನಗಳನ್ನ ರಚಿಸಿರುವಂತಹದ್ದನ್ನ ನಾವು ನೋಡ್ತೇವೆ. ಇನ್ನು ಗಂಗಮ್ಮನವರು ಪ್ರಮುಖ ಕವಿತ್ರಿಯರಲ್ಲಿ ಒಬ್ರು. ಅವರು ದೇವತೆಗಳ ಒಂದು ಪ್ರೀತಿಯ ಬಗ್ಗೆ, ಸಾಮಾಜಿಕ ಅಸ್ತಿತ್ವದ ಬಗ್ಗೆ, ಭಕ್ತಿಯ ಒಂದು ಗಂಭೀರತೆಯ ಬಗ್ಗೆ ಬರೀತಾ ಹೋಗ್ತಾರೆ. ಇನ್ನು ಮಲ್ಲಿಕಾರ್ಜುನ ದೇವರಿಗೆ ತಮ್ಮನ್ನ ಅರ್ಪಿಸಿಕೊಂಡು ಬರೆದಂಥವರು ಮಲ್ಲಮ್ಮನವರು. ಅವರು ಅಚಲ ಪ್ರೀತಿಯನ್ನ ಆ ಒಂದು ಮಲ್ಲಿಕಾರ್ಜುನನಿಗೆ ಎರೆದಂತಹ ವಿಚಾರಗಳನ್ನ
ಅವರು ತಮ್ಮ ಒಂದು ಜ್ಞಾನ ವಾಹಿನಿಯಿಂದ ಧಾರ್ಮಿಕ ಒಂದು ನೆಲೆಯಲ್ಲಿ ಕವಿತೆಗಳನ್ನ ಕಟ್ತಾ ಹೋಗ್ತಾರೆ. ಹಾಗೇನೆ ಅದ್ರ ಜೊತೆಗೆ ಹೂವಮ್ಮ ಅಂತಕ್ಕಂಥವ್ರು ದೈವ ಭಕ್ತಿಯ ಒಂದು ಪ್ರಸಿದ್ಧ ಕವಿತ್ರಿ ಆ ಕಾಲಘಟ್ಟದಲ್ಲಿ ಆಗಿದ್ರು. ಹಾಗೆ ಮತ್ತೊಬ್ಬ ಪ್ರಸಿದ್ಧ ಕಾವ್ಯ ರಚನಾಕಾರ್ತಿ ಕಮಲೇಶ್ವರಿ ಅವರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಹಲವಾರು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಇನ್ನು ಮಹಾದೇವಿ ಅಮ್ಮಾವೇನ್ ಅಂತಕ್ಕಂಥವ್ರು ಕನ್ನಡ ಕಾವ್ಯದ ರಚನಾಕಾರ್ತಿಯಾದಂಥವ್ರು ಶಕ್ತಿ ದೇವತೆಯ ಬಗ್ಗೆ ಭಕ್ತಿ ರಸವನ್ನ ಕವಿತೆಯಲ್ಲಿ ಇಟ್ಟು ಬರೆದಂತಹ ಒಬ್ಬ ಮೇರು ಕಾವ್ಯ ರಚನಾಕಾರ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೇನೆ ಇನ್ನು ವಿಜಯನಗರ ಕಾಲಘಟ್ಟದ ಮಹಿಳಾ ಸಾಹಿತ್ಯಕ್ಕೆ ಪ್ರಮುಖ ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರು ಶ್ರೀ ವಿಘ್ನೇಶ್ವರಿ ಅಂತಕ್ಕಂಥವ್ರು. ಅವರು ಸಾಮಾಜಿಕವಾಗಿ ನೈತಿಕವಾಗಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಹೋಗಿದ್ದಾರೆ. ಇನ್ನು ಅಂತಃಶಿವ ಅಂತಕ್ಕಂತಹ ಒಂದು ಕೃತಿಯನ್ನ ನಾವು ನೋಡೋದಾದ್ರೆ ಶ್ರೀಕೃಷ್ಣ ದೇವರಾಯನ ಕಾಲಘಟ್ಟದಲ್ಲಿ ಒಬ್ಬ ಸೇನಾಪತಿ ಬರೆದಂತಹ ಈ ಒಂದು ಕೃತಿ ಮಹಿಳಾ ಸಂವೇದನೆಯನ್ನ ಇಟ್ಕೊಂಡು ಮಹಿಳೆಯರ ಹೆಸರಿನಲ್ಲಿ ಬರೆದಂತಹದ್ದು. ಹಿರಣ್ಯಕೇಶಿ ಅಂತಕ್ಕಂಥ ಅಥವಾ ಶಕ್ತಿ ಪರಿಣಯ ಅಂತಕ್ಕಂತಹ ಒಂದು ಮಹತ್ವಪೂರ್ಣ ಕವಿತೆಗಳು ಮಹಿಳೆಯರ ಹೆಸರಿನಲ್ಲಿ ಪುರುಷರು ಬರೆದಂತಹ ಕಾವ್ಯ ರಚನೆ. ಇಲ್ಲಿ ಒಂದು ನಮಗೆ ಯೋಚನೆ ಬರ್ತದೆ, ಒಬ್ಬ ಪುರುಷ ಮಹಿಳೆಯನ್ನ ಇಟ್ಕೊಂಡು ಬರೆಯುವಾಗ ಮಹಿಳಾ ಸಂವೇದನೆಗಳು ಪುರುಷನಲ್ಲಿ ಯಾಕೆ ವ್ಯಕ್ತಗೊಂಡವು, ಯಾಕೆ ಬರೆದ್ರು ಅನ್ನುವ ಒಂದು ಎಲ್ಲ ಒಂದ್ ಕಡೆ ಒಂದು ಅನುಮಾನಗಳು ಸಹ ನಮಗೆ ಸುಳಿತಾ ಹೋಗ್ತದೆ. ಅದ್ರ ಜೊತೆಗೇನೆ ತಳ್ಳಿವಾಣಿ ಅಂತಕ್ಕಂಥವ್ರು ಶಾಸ್ತ್ರೀಯ ಸಾಹಿತ್ಯದ ಒಂದು ವಿಷಯವನ್ನ ಇಟ್ಕೊಂಡು ಮಹಿಳಾ ಹಿನ್ನೆಲೆಯಲ್ಲಿ ಬರೆದಿದ್ದಾರೆ. ಇನ್ನು ಪಾರ್ವತಿ ದೇವಿ ಅಂತಕ್ಕಂಥವ್ರು ದೇವದಾಸಿಯರ ಬಗ್ಗೆ ಆ ಕಾಲಘಟ್ಟದ ದೇವಾಲಯಗಳ ಬಗ್ಗೆ ಆ ಒಂದು ವಿಚಾರಗಳನ್ನ ಎತ್ತಿ ತಮ್ಮ ಕಾವ್ಯದಲ್ಲಿ ರಚಿಸ್ತಾ ಹೋಗಿದ್ದಾರೆ. ಇನ್ನು ಪ್ರೌಢದೇವರಾಯನ ಕಾಲದಲ್ಲಿ ಮಹಿಳಾ ಸಾಹಿತಿಗಳು ಸಾಕಷ್ಟು ಜನ ಇದ್ರು. ಅಂಕುರ ವೈಷ್ಣವಿ ಅಂತಕ್ಕಂಥವ್ರು ತೆಲುಗು ಭಾಗದ ಬಹಳ ಪ್ರಮುಖ ಕವಿತ್ರಿಯರಾಗಿದ್ರು. ಆ ವೈಷ್ಣವ ಭಕ್ತಿ ಕಾವ್ಯಗಳನ್ನ ಧರ್ಮ ಮಾರ್ಗದಲ್ಲಿ ಹೇಗೆ ಅವನ್ನ ಬಳಸಬೇಕು ಅಂತಕ್ಕಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಭಾವಾನದಿ ಅಂತಕ್ಕಂಥವ್ರು ಆ ಪ್ರೌಢದೇವರಾಯನ ಕಾಲದ ಹರಿದಾಸ ಸಾಹಿತ್ಯವನ್ನ ಪ್ರಚಾರ ಮಾಡಿದಂತಹ ಒಬ್ಬ ಬಹುಮುಖ್ಯ ಮಹಿಳೆ ಆಗ್ತಾರೆ. ಭಕ್ತಿ ಹಾಗೂ ದೈವಿ ವಿಷಯಗಳನ್ನ ಅವರು ಹೆಚ್ಚಾಗಿ ಭಾವನದಿಯವರು ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ಇನ್ನು ತತ್ವಧರ್ಮದ ಮುಖೇನ ಭಕ್ತಿಯ ಒಂದು ನೈತಿಕತೆಯಲ್ಲಿ ಕಾವ್ಯಗಳನ್ನ ಹೇಗೆ ರಚಿಸಬೇಕು ಅನ್ನುವ ಮಾತನ್ನ ಹೇಳಿದಂಥವ್ರು ದೇವಮ್ಮನವರು. ಇನ್ನು ಚೌಳವಿ ಅಂತಕ್ಕಂಥವ್ರು ವಚನಗಳಲ್ಲಿ ಮಹಿಳೆಯರ ಒಂದು ಆತ್ಮಸ್ಥೈರ್ಯ ಹೇಗಿತ್ತು ಅಂತಕ್ಕಂತಹ ಒಂದು ಆತ್ಮವಿಮರ್ಶೆಯನ್ನ ಬರೀತಾ ಹೋಗ್ತಾರೆ. ಅದು ಎಲ್ಲ ಒಂದ್ ಕಡೆಗೆ ಮಹಿಳೆಯರಿಗೆ ಆ ಕಾಲಘಟ್ಟದಲ್ಲಿ ಆತ್ಮಸ್ಥೈರ್ಯವನ್ನ ಹೆಚ್ಚಿಸ್ತಕ್ಕಂತಹ ಒಂದು ಸಂದೇಶವನ್ನ ಕೊಟ್ಟಂತಹ ಸಾಹಿತ್ಯ ಅವರದ್ದು ಆಗಿತ್ತು ಅಂತ ಹೇಳಬಹುದು. ಇನ್ನು ಭಾವೇನ್ ದೇವಿ ಅಂತಕ್ಕಂಥವರು ಮಹಿಳಾ ಕವಿಗಳ ಒಂದು ಉಲ್ಲೇಖನೀಯ ಹೆಸರು ಅಂತೇಳಿ ನಾವು ಹೇಳ್ಬೋದು. ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಚಿಂತನೆಯನ್ನು ಅವರು ನಡೆಸಿದ್ದಾರೆ. ಇನ್ನು ಸುಭದ್ರಾ ಪರಿಣಯ ಅಂತಕ್ಕಂಥದ್ದು ತೆಲುಗು ಸಾಹಿತ್ಯದ ಬಹುಮುಖ್ಯ ಕಾವ್ಯ ಆಗ್ತದೆ. ಇದನ್ನ ಬರೆದಂಥವ್ರು ತಳ್ಳಪಾಕ ತಿಮ್ಮಕ್ಕ ಅಂತ ಹೇಳಿ. ಆ ತಳ್ಳಪಾಕ ತಿಮ್ಮಕ್ಕ ಅಂತಕ್ಕಂಥವ್ರು ತೆಲುಗಿನ ಪ್ರಸಿದ್ಧ ಗಾಯಕರು, ಆ ಕಾಲಘಟ್ಟದ ಕವಿಗಳು ಆಗಿರ್ತಕ್ಕಂತಹ ಅನ್ನಮ್ಮಾಚಾರ್ಯರ ಪತ್ನಿ ಆಗಿದ್ರು. ಅವರು ಸಂಸ್ಕೃತದ ಒಂದು ಕಾವ್ಯದಿಂದ ಈ ಒಂದು ಸುಭದ್ರಾ ಪರಿಣಯ ಅಂತಕ್ಕಂತಹ ವಿಚಾರವನ್ನ ತಗೊಂಡು ಅದನ್ನ 1170 ಕವಿತೆಗಳನ್ನ ಬರೆದಂತಹ ನಮ್ಮ ತಳ್ಳಪಾಕ ತಿಮ್ಮಕ್ಕ ಅವರು ಸುಭದ್ರಾ ಪರಿಣಯ ಇವತ್ತಿಗೂ ಸಹ ನಮಗೆ ಒಂದು ದಾಖಲೆಯಾಗಿ ಸಿಗ್ತಾ ಹೋಗ್ತದೆ. ಹಾಗೆ ಮಂಜರಿ ಅಂತಕ್ಕಂತಹ ಒಂದು ದ್ವಿಪದ ಕಾವ್ಯವನ್ನು ಸಹ ಅವರು ಬರೆದಿದ್ದಾರೆ. ಆದರೆ ಅದರ ಒಂದು ಉಲ್ಲೇಖಗಳು ಇನ್ನು ಸಿಕ್ಕಿಲ್ಲ, ನನ್ನ ಒಂದು ಓದಿನ ಅಧ್ಯಯನದಲ್ಲಿ ಸಿಕ್ಕಿಲ್ಲ ಅಂತ ಹೇಳ ಬಯಸ್ತೇನೆ. ಇನ್ನು ವಿಜಯನಗರ ಕಾಲದ ಈ ಎಲ್ಲ ಮಹಿಳೆಯರ ಸಾಹಿತ್ಯ ಹಾಗೆ 14ರಿಂದ 17ನೇ ಶತಮಾನದವರೆಗೂ ಸಹ ಅದು ಮುಂದುವರೆದುಕೊಂಡು ಬಂದಿರುವಂತಹದ್ದನ್ನ ನೋಡ್ತೀವಿ. ಕ್ರಿಸ್ತಶಕ 16ನೇ ಶತಮಾನದವರೆಗೂ ಅದು ಇತ್ತು ಅನ್ನೋದಕ್ಕೆ ಕನ್ನಡ ವಚನ ಚಳುವಳಿ ಏನು 12ನೇ ಶತಮಾನದಲ್ಲಿ ಇತ್ತಲ್ಲ, 12ನೇ ಶತಮಾನದ ವಚನ ಚಳುವಳಿಯ ನಂತರ ಒಂದು 500 ವರ್ಷಗಳ ಕಾಲ ಅದು ಮಹಿಳಾ ರಚನಾಕಾರರು ಇಲ್ಲದೇನೆ
ಅಂಧಕಾರದ ಯುಗ ಅಂತೇಳಿ ನಮ್ಮ ಒಂದು ಸಾಹಿತ್ಯ ಪರಂಪರೆ ಕರ್ಕೊಳ್ತದೆ. ಆ ಅಂಧಕಾರದ ಯುಗದ ನಂತರ ನಮ್ಮ ವಿಜಯನಗರ ಕಾಲದ ಸಾಹಿತ್ಯ ಹೊರಗೆ ಬರ್ತದೆ. ಅದರ ನಂತರ ಹಾಗೆ ಮುಂದುವರೆದ ಮಹಿಳೆಯರು ಸಾಹಿತ್ಯ ರಚನೆಯನ್ನ ವಿಜಯನಗರ ಕಾಲದ ನಂತರದಲ್ಲಿಯೂ ಸಹ ಮಾಡಿದರು ಅನ್ನೋದಕ್ಕೆ ನಮ್ಮ ಸಂಚಿಯ ಹೊನ್ನಮ್ಮನವರು ಸಾಕ್ಷೀಭೂತರಾಗ್ತಾರೆ. ಮೈಸೂರು ಅರಸ ಚಿಕ್ಕದೇವರಾಯನ ಪಟ್ಟದ ಮಹಿಷಿಯ ಒಂದು ಪ್ರೀತಿಗೆ ಪಾತ್ರರಾದಂಥವಳು ನಮ್ಮ ಸಂಚಿಯ ಹೊನ್ನಮ್ಮನವರು. ಅವರು ಹದಿಬದೆಯ ಧರ್ಮ ಅಂತಕ್ಕಂತಹ ಒಂದು ಸಾಂಗತ್ಯ ಕೃತಿ ಇವತ್ತಿಗೂ ಸಹ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹೆಸರು ಮಾಡಿರುವಂತಹದ್ದು. 468 ಸಾಂಗತ್ಯಗಳನ್ನ ಬರೆದಂತಹ ಆ ಒಂದು ಮಹಿಳೆಯರ ಕೈಪಿಡಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಸಂಚಿಯ ಹೊನ್ನಮ್ಮನವರು ಚಿಕ್ಕದೇವರಾಯನ ಒಂದು ಸರಸ ಸಾಹಿತ್ಯ ದೇವತೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಹದಿಬದೆಯ ಧರ್ಮ ಅಂತಕ್ಕಂಥದ್ದು ಚಿಕ್ಕದೇವರಾಯರ ಒಂದು ಆಸ್ಥಾನದಲ್ಲಿ ಇದ್ದು ಬರೆದಂತಹ ಸಂಚಿಯ ಹೊನ್ನಮ್ಮ ಇವತ್ತಿಗೂ ಸಹ ಮಹಿಳೆಯರಿಗೆ ಒಂದು ಒಂದು ಕೈಪಿಡಿಯನ್ನ ಕೊಟ್ಟಂತಹ ಮಹಿಳೆ ಆಗ್ತಾಳೆ. ಹೆಣ್ಣಂದೇತಕ್ಕೆ ಕೀಳುಗಳೆವಿರಿ ಕಂಡು ಕಾಣದ ಗಾವಿಲರೆ, ಪೆಣ್ಣೆಲ್ಲವೇ ನಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣೆಲ್ಲವ ನಮ್ಮನೆಲ್ಲ ಪೊರೆದವಳು. ಒಂದು ಮಹಿಳಾ ಅಸಮಾನತೆ ಹೋಗಲಾಡಿಸುವ ಒಂದು ವಿಚಾರಧಾರೆಗಳು ಎತ್ತಿದಂಥವಳು, ಮಾತೃತ್ವದ ಘನತೆಯನ್ನ ಸಾರದಂಥವಳು. ಆ ಕಾಲಘಟ್ಟದಲ್ಲಿ ಆ ಹೊನ್ನಮ್ಮ ತೋರಿರ್ತಕ್ಕಂತಹ ಒಂದು ಸಾಮಾಜಿಕ ಕಾಳಜಿ ಬಹಳ ದೊಡ್ಡದು. ಆಕೆಯ ಕಾವ್ಯ ಓದುವುದು ಸುಲಭ, ಎಲ್ಲರಿಗೂ ಸುಲಭ, ಆದರೆ ಅದನ್ನ ಮರೆಯೋದು ಕಷ್ಟ. ಒಂದು ಸಾರಿ ಓದಿದ್ವಿ ಅಂದ್ರೆ ಅದು ಮನಸ್ಸಲ್ಲಿ ಹಾಗೆ ಉಳಿತದೆ. ಹೀಗೆ ಹೊನ್ನಮ್ಮನ ಕಾಲದಲ್ಲಿ ಶೃಂಗಾರಮ್ಮನವರು ಪದ್ಮಿನಿ ಕಲ್ಯಾಣ ಅಂತಕ್ಕಂತಹ ಒಂದು ಸಾಂಗತ್ಯ ರೂಪದ ಸಾಮಾನ್ಯ ಕಾವ್ಯವನ್ನ ರಚಿಸ್ತಾ ಹೋಗ್ತಾರೆ. ಹಾಗೆ ನಮ್ಮ ಚೆಲುವಾಂಬ ಅಂದ್ರೆ ದೊಡ್ಡ ಕೃಷ್ಣರಾಜ ಒಡೆಯರ ಒಂದು ಕಾಲದಲ್ಲಿ 1713ರಿಂದ 32ರವರೆಗೂ ಏನು ಕಾಲಘಟ್ಟ ಐತಲ್ಲ, ಆ ಕಾಲಘಟ್ಟದಲ್ಲಿ ಚೆಲುವಾಂಬ ಪಟ್ಟದ ಮಹಿಷಿಯಾಗಿ ವರನಂದಿ ಅಂತಕ್ಕಂತಹ ಕೃತಿಯನ್ನ, ವರನಂದಿ ಕಲ್ಯಾಣ ಅಂತಕ್ಕಂತಹ ಕೃತಿಯನ್ನ, ವೆಂಕಟಾಚಲ ಮಹಾತ್ಮೆ ಅಂತಕ್ಕಂಥದ್ದು, ಲೀಲಾವತಿ ಪದ ಅಂತಕ್ಕಂಥದ್ದು, ಕೃಷ್ಣ ಕರ್ಣಾಮೃತ ಅಂತಕ್ಕಂಥದ್ದು, ಹೀಗೆಲ್ಲ ಸಾಹಿತ್ಯವನ್ನ ರಚಿಸ್ತಾ ಹೋಗ್ತಾರೆ. ಇನ್ನು ನಮ್ಮ ಹೆಳವನಕಟ್ಟೆ ಗಿರಿಯಮ್ಮನವರು 1750ರ ಕಾಲಘಟ್ಟದಲ್ಲಿ ಹಲವಾರು ಕಾವ್ಯಗಳನ್ನ ಬರೆದಿದ್ದಾರೆ. ಉದ್ದಾಳಿಕನ ಹಾಡಾಗ್ಬೋದು, ಸೀತಾ ಕಲ್ಯಾಣ ಆಗ್ಬೋದು, ಅದ್ರ ಜೊತೆಗೆ ಬ್ರಹ್ಮ ಕೊರವಂಜಿ ಆಗ್ಬೋದು, ಇವೆಲ್ಲ ಹಾಡುಗಬ್ಬಗಳ ಜೊತೆಗೆ ಚಂದ್ರಹಾಸ ಕತೆ. ಈ ಚಂದ್ರಹಾಸ ಕಥೆಯನ್ನ ಅವರು ಲಕ್ಷ್ಮೀಶನ ಜೈಮಿನಿ ಭಾರತದ ಮೂಲ ಆಧಾರದಿಂದ ಪಡ್ಕೊಂಡು ಬರೆದಂತಹ ಆ ಕೃತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೇನೆ ನಮ್ಮ ರಂಗರಾಜಮ್ಮನವರು 17ನೇ ಶತಮಾನದಲ್ಲಿ ವಿಜಯರಾಘವರ ಪ್ರೇಯಸಿ ರಂಗರಾಜಮ್ಮನವರು ಲಲಿತ ಕಲೆಗಳ ಬಹಳ ನಿಪುಣೆಯಾಗಿರ್ತಕ್ಕಂಥವರು. ಮನ್ನಾರು ದಾಸ ವಿಳಾಸ ಅಂತಕ್ಕಂತಹ ಒಂದು ಯಕ್ಷಗಾನದ ಒಂದು ಪ್ರಸಂಗವನ್ನ ಅವರು ಬರೀತಾರೆ. ಅದ್ರ ಜೊತೆಗೆ ಉಷಾ ಪರಿಣಯ ಅಂತಕ್ಕಂಥದ್ದು, ಅದು ರಾಮಾಯಣ ಮಹಾಭಾರತ ಭಾಗವತಗಳ ಸಂಗ್ರಹಗಳ ರೂಪದ ಒಂದು ಪ್ರಬಂಧವನ್ನ ಅವರು ರಚಿಸ್ತಾರೆ. ಆ ಕಾಲಘಟ್ಟದಲ್ಲಿ ವಿಜಯರಾಘವರ ಒಂದು ಕಾಲದ ಕವಿತ್ರಿಯರು ಅಷ್ಟಭಾಷಾ ಪ್ರವೀಣರು ಆಗಿದ್ರು. ಅವರಿಗೆ ಕನಕಾಭಿಷೇಕ ಗೌರವವನ್ನ ನೀಡ್ತಾ ಇದ್ರು ಮಹಿಳೆಯರಿಗೆ. ಆ ಕಾಲಘಟ್ಟದಲ್ಲಿ ಕನಕಾಭಿಷೇಕ ಗೌರವವನ್ನ ಪಡೆದ್ರು ಅಂದ್ರೆ ಅವರು ಒಬ್ಬ ಪ್ರಸಿದ್ಧ ಕವಿತ್ರಿಯರು ಆಗಿದ್ರು, ಬರವಣಿಗೆಕಾರರಾಗಿದ್ರು ಅಂತಕ್ಕಂತಹ ಹೆಗ್ಗಳಿಕೆ ಇತ್ತು. ಹಾಗಾಗಿ ಬಹಳಷ್ಟು ಮಹಿಳೆಯರು ಕನಕಾಭಿಷೇಕ ಗೌರವವನ್ನ ಪಡೆದಂತಹ ಮಹಿಳೆಯರು ಆ ಕಾಲಘಟ್ಟದಲ್ಲಿ ಇರ್ತಾರೆ. ಇನ್ನು ಸಾತ್ವಾನಮು ಅಂತಕ್ಕಂತಹ ಶೃಂಗಾರ ಕಾವ್ಯವನ್ನ ಬರೆದಂತಹ ಮುದ್ದು ಪಳನಿ ರಾಧಿಕಾ ಅವರು ಸಹ ಆ ಒಂದು ಕಾಲಘಟ್ಟದಲ್ಲಿ ಪುರುಷರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಬರೀತಾರೆ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಅದು ಆ ಕೃತಿ ಹೆಚ್ಚು ಪ್ರಚಲಿತ ಆಯ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಆಧುನಿಕ ಕಾಲಘಟ್ಟದಲ್ಲಿ ಇತ್ತೀಚೆಗೆ ಆ ಒಂದು ಮುದ್ದು ಪಳನಿ ಕೃತಿ ಬಹಳ ಚರ್ಚೆಗೆ ಒಳಪಟ್ಟಂತಹ ಕೃತಿ ಆಗ್ತದೆ. ಯಾವುದೇ ಕಾಲಘಟ್ಟದಲ್ಲಿ ರಚಿಸಲಿ ಆ ಕೃತಿಯ ಮೌಲ್ಯಗಳು ಇದ್ವು ಅಂದ್ರೆ ಅದು ಎಲ್ಲ ಕಾಲಘಟ್ಟಕ್ಕೂ ಸಹ ಸರ್ವವ್ಯಾಪಿ ಆಗ್ತದೆ ಅನ್ನೋದಕ್ಕೆ ನಮ್ಮ ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯ ಹೊರತಾಗಿಲ್ಲ. ಆ ಸಾಹಿತ್ಯ ವಿಜಯನಗರ ಕಾಲದ ಪೂರ್ವ ಸಾಹಿತ್ಯ, ವಿಜಯನಗರ ಕಾಲದ ನಂತರದ ಸಾಹಿತ್ಯವನ್ನ ಅನುಲಕ್ಷಿಸಿ ನಾನು ಇವತ್ತು ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯದ ಒಂದು ಮೆರಗನ್ನ ಕೊಡ್ಲಿಕ್ಕೆ ಪ್ರಯತ್ನಿಸಿದ್ದೇನೆ. ವಿಜಯನಗರ ಕಾಲದಲ್ಲಿ ಹಾಗೆ ನೋಡಿದ್ರೆ ನೃತ್ಯಗಾರ್ತಿಯರಿಗೂ ಹಾಗೆ
ಮತ್ತು ಅಂಗಭೋಗ ರಂಗಭೋಗಗಳಲ್ಲಿ ಮಹಿಳೆಯರ ಒಂದು ಪಾತ್ರಗಳಿರ್ತಕ್ಕಂಥದ್ದು, ರಾಣಿಯರ ಅರಮನೆಯಲ್ಲಿ ಇರ್ತಕ್ಕಂಥದ್ದು, ಹಾಗೆ ಈಜುಕೊಳಗಳಲ್ಲಿ ಮಹಿಳೆಯರ ಒಂದು ಸ್ಥಾನಮಾನಗಳು ಎಲ್ಲವನ್ನ ನೋಡಿದಾಗ ನಮ್ಮ ಸಾಹಿತ್ಯದಲ್ಲಿ ಒಂಚೂರು ಗೌಣವಾಗಿ ಮಹಿಳೆಯರ ಪಾತ್ರ ಇತ್ತು ಅಂತ ಹೇಳಿ ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ನನಗೆ ಅನಿಸ್ತು. ಆದರೂ ಸಹ ಮೌಖಿಕ ಕೃತಿಗಳು ಇವತ್ತು ವಿಜಯನಗರ ಕಾಲಘಟ್ಟದಲ್ಲಿ ಹೊರಬಂದು ಅಂತಕ್ಕಂತಹ ಆ ಒಂದು ಹೆಮ್ಮೆಯ ವಿಚಾರ ಇದೆ. ಇಷ್ಟೊಂದು ಜನ ಮಹಿಳೆಯರನ್ನ ನೋಡಿದಾಗ ಸಾಹಿತ್ಯ ಪರಂಪರೆಗೆ ನಾಂದಿಯನ್ನ ಹಾಕಿಕೊಟ್ಟಂತಹ ಅಷ್ಟ ದಿಗ್ಗಜರ ನೆಲೆನಾಡಿನಲ್ಲಿ ನಮ್ಮ ಮಹಿಳೆಯರು ಸಹ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಸಾಹಿತ್ಯದ ಛಾಪನ್ನ ಮೂಡಿಸಿದ್ರು. ಅಲ್ಲಲ್ಲಿ ಬೆಳ್ಳಿಚುಕ್ಕೆಯಾಗಿ ತಮ್ಮ ಒಂದು ಸಾಹಿತ್ಯದ ಒಂದು ವ್ಯಾಪ್ತಿಯನ್ನ ವಿಸ್ತರಿಸ್ಕೊಂಡು ಮುಂದೆ ಈ ಆಧುನಿಕ ಕಾಲದವರೆಗೂ ಸಹ ಅವು ಇನ್ನು ನಮ್ಮೊಳಗೆ ಇದಾವೆ, ನಮ್ಮೊಟ್ಟಿಗೆ ಇದಾವೆ. ಅದು ಒಂದು ಸಂತೋಷದ ಸಂಗತಿ ಅಂತೇಳಿ ಹೇಳ್ತಾ ಇಲ್ಲಿಯವರೆಗೆ ಕೇಳಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.